ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ವಾಂಗಿ ಬಾತ್ ಮಾಡ್ತಾ ಇದ್ದೀನಿ. ಕುಕ್ಕರು, ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 5 ರಿಂದ 6 ಸ್ಪೂನ್ ಎಣ್ಣೆ, ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದು ಬ್ಯಾಡಗೆ ಮೆಣಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬೇಗನೆ ಮಾಡ್ಕೋಬೋದು, ಜಾಸ್ತಿ ಸಮಯ ತಗೊಳ್ಳಲ್ಲ. ಜಾಸ್ತಿ ಮಸಾಲೆನೂ ಹಾಕ್ತಾ ಇಲ್ಲ ನಾನು. ಬ್ಯಾಚಲರ್ಸು ಮಾಡ್ಕೋಬೋದು ಬೇಗ. ಕೆಲ್ಸಕ್ಕೆ ಹೋಗೋರಿಗೆ, ಬ್ಯಾಚಲರ್ಸ್ಗೆ ಸಮಯ ಬೇಗ ಜಾಸ್ತಿ ತಗೊಳ್ಳೋದಿಲ್ಲ, ಬೇಗನೆ ಆಗುತ್ತೆ, ಬಿಡುತ್ತೆ. ಈರುಳ್ಳಿ ಅಂತ ಫ್ರೈ ಆಗಿದೆ. ಬದನೆಕಾಯಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಹಚ್ಚಿ ನೀರಲ್ಲಿ ಹಾಕಿಟ್ಕೋಬೇಕು, ಇಲ್ಲ ಹಂಗೆ ಹಚ್ಚಿಟ್ರೆ ಕಪ್ಪಾಗ್ಬಿಡುತ್ತೆ ಬದನೆಕಾಯಿ. ಹಾಕ್ತಾ ಇದ್ದೀನಿ. ಕಲ್ಲುಪ್ಪು, ಬಟಾಣಿ ಮುಚ್ಕೊಂಡು 3 ರಿಂದ 4 ನಿಮಿಷ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಪೇಸ್ಟು ಒಂದು 1/4 ಸ್ಪೂನು ಫ್ರೈ ಆಗಲಿ. ಒಂದು ಅರ್ಧ ಸ್ಪೂನು ಖಾರ ಪುಡಿ, ಖಾರ, ಹಸಿರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಮತ್ತು ಮಸಾಲೆನೂ ಖಾರ ಇರುತ್ತೆ. ಅರ್ಧ ಸ್ಪೂನು ಹಾಕ್ತಿದ್ದೀನಿ. ಧನಿಯಾ ಪುಡಿ ಅರ್ಧ ಸ್ಪೂನು ಹಾಕಿ ಮತ್ತು ಮಸಾಲ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. ಒಂದು ನಿಮಿಷ ಫ್ರೈ ಆಗಲಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ. ಫ್ರೈ ಆಗಿದೆ. ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಚಿಕ್ಕದು ನಿಂಬೆಹಣ್ಣು ಹಾಕಿದಷ್ಟು ಹುಣಸೆಹಣ್ಣು ರಸನ ತಗೊಂಡು ನೆನೆಸಿ ರಸ ತಗೊಂಡು ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಆಗಿದೆ. ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಕುದಿಬೇಕು. ಕುದ್ಮೇಲೆ ಅಕ್ಕಿ ಹಾಕಬೇಕು. ನೀವು ಈ ಥರ ಮನೇಲಿ ಮಾಡಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟೊಮೆಟೊ ಹಾಕೋದು ಮರ್ತ್ಬಿಟ್ಟೆ, ಮುಂಚೆನೇ ಒಗ್ಗರಣೆಗೆ ಹಾಕ್ಕೊಳ್ಳಿ. ಕಳ್ಳುಪ್ಪು ಹಾಕ್ತಾಯಿದ್ದೀನಿ. ನೀರು ಕುದೀತಾ ಇದೆ. ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ 10 ನಿಮಿಷ ಮುಂಚೆನೇ ನಾನು ತೊಳೆದಿಟ್ಕೊಂಡಿದ್ದೆ. ತೊಳೆದು ನೀರು ಸೋರಿಸಿಟ್ಕೊಂಡ್ರೆ ಅನ್ನ ಉದುರಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ನೀವು ಯಾವಾಗ ವೈಟ್ ರೈಸ್ ಮಾಡುವಾಗ ಕುಕ್ಕರಲ್ಲಿ ಮಾಡಿದ್ರು ಆ ಥರ ಅಕ್ಕಿ ಮುಂಚೆನೇ ತೊಳೆದಿಟ್ಕೊಂಡು ಮಾಡಿ, ಚೆನ್ನಾಗಿರುತ್ತೆ ಅನ್ನ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಖಾರ ಎಲ್ಲ ಸ್ವಲ್ಪ ನೀರು ತೊಗೊಂಡು ನೋಡಿ, ಉಪ್ಪು ಖಾರ ಸರಿ ಇದೆಯಾ ನೋಡ್ಕೊಳ್ಳಿ. ಜನ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಇದಾಗಿದೆ. ಕುಕ್ಕರ್ ಮುಚ್ಚೋಣ. 2 ವಿಸಿಲ್ ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಚಾನಲ್ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು.